बेळगाव तालुक्यातील सिद्धेश्वर देवस्थानातील पुजाऱ्यांनी एकत्र येऊन जातीवाचक शिवीगाळ करत माझ्यावर मनमानी हल्ला केला असा आरोप हल्ल्यामध्ये जखमी झालेले चन्नबसू हडगली यांनी केलाय। सोमवारी बेळगाव येथे पत्रकारांशी बोलताना ते म्हणाले की काकती येथील सिद्धेश्वर मंदिरातील पुजाऱ्यांनी माझ्या जातीवरून अपमानास्पद शब्द वापरले। इतकेच नव्हे तर 4-5 जणांनी एकत्र येऊन माझ्यावर हल्ला केला असे त्यांनी सांगितले। ಸರ್ ನಾನು ಬೆಂಗಳೂರಿಂದ ಶನಿವಾರ ಬೆಳಗ್ಗೆ ಬಂದು 8 ಗಂಟೆಗೆ ಅವರು ಗುಡಿ ಪೂಜಾರಿ ಇದ್ರು ಇದು ಶ್ರೀನಿವಾಸ ಸಿದ್ದರಾಮಯ್ಯ ಪೂಜಾರಿ ಅಂತ ಗುಡಿ ಪೂಜಾರಿ ಅವರು ಸಿದ್ದೇಶ್ವರ ಪೂಜಾರಿ ಮತ್ತು ಕಾಕ್ತಿಯವರವರು ನಾನು ಅಲ್ಲಿ ಗುಡಿ ಹತ್ರ ಸೇವಾ ಮಾಡಕ್ ಬಂದೆ। ಅವಾಗ ಬಂದಾಗ ಇದು ದೇವ್ರ ದರ್ಶನ ಆಗೋದನ್ನ ನಿಂದ ದರ್ಶನ ಆದ್ಮೇಲೆ ಅಜಮ ಅಂತ ಅಂದನ್ರಿ। ಹಂಗ್ಯಾಕಂತ ನಾನು ಹಂಗ್ಯಾಕಂತ ಅಂತ ಬೇದಿನ್ರಿ। ಆಮೇಲೆ 9:30ರಿಂದ 10 ಗಂಟೆಗೆ 9:30ರಿಂದ ಗುಡಿಗೆ ಬಂದೆ ಮತ್ತೆ ನಮಸ್ಕಾರ ಮಾಡಕ। ಅವಾಗ ಯಾಕಂದಪ್ಪ ನನಗೆ ನಿಂದೇನು ತಿಂದಿನ ಅದು ಇದು ಅಂತ ಕೇಳಿದ್ದೀನಿ। ನಾನು ಕೇಳಿದ್ರೆ ಅವಾಗ ನನಗೆ ಒಂದು ಮಾತಿಗೆ ಹೇಳ್ತೀರಿ ನನಗೆ ಕಟ್ಟಿಗೆ ತಗೊಂಡು ತಲೆಗೆ ಹೊಡೆದ್ಬಿಟ್ಟ, ಇದು ಕುರ್ಚಿಯಲ್ಲಿ ಕಟ್ಟಿಗೆ ತಗೊಂಡು। ಆಮೇಲೆ ನಾ ಚಕ್ಕರ್ ಬಂದು ಬಿದ್ದೀನಿ। ಆಮೇಲೆ ಒಂದಿಬ್ಬರು ಕೂಡಿ ಬೈಲೊಂಗಲ್ಲ ಅಂತ ಅವ್ರ ರಿಲೇಷನ್ ಅಂತ ಅವಾಗ ಕೂಡಿ ನನ್ನ ಕಣ್ಣಿಗೆ ಪಣ್ಣಿಗೆ ಸಾಕಷ್ಟು ಬಡ್ದಾರ, ನನ್ನ ಕಣ್ ಕಾಣಲ್ಲ ಸರ್। ಈಗ ಆ ಸಿದ್ದೇಶ್ವರ ಪೂಜಾರಿ ಈಗ 1 ತಿಂಗಳಿಂದ ಈರಯ್ಯ ಪೂಜಾರಿ ಅಂತ ಅವನು ಹಂಗ ಅಂದಾನ ಸರ್। ಒಟ್ಟು ಆ ಗುಡಿ ಪೂಜಾರಿನೂ ನಾನು ಅಲ್ಲಿ ಹೋದ್ರೆ ಹಜಾಮ್ ಅಂತ ಅಂತಾರ ಅವರು। ಒಟ್ಟ ಅವ್ರಿಗೆ ಕರೀದ್ರಿಂದ ಅಭ್ಯಾಸ ಆಗೈತೆ ಇದ್ದಂಗೆ ಆಗೈತ್ರಿ ಅವ್ರಿಗೆ। ಮತ್ತೆ ನಾ ಯಾಕೆ ಪ್ರಶ್ನೆ ಮಾಡಿದ್ರೆ ನಾನು ಅದನ್ನ ಹೊಳೆ ಬೇದ್ರೆ ಅವ್ರಿಗೆ ಅವ್ರ ಮಂದಿ ಇದ್ರಿಗೆ ಅನ್ನೋದಿಲ್ರಿ, ಮಂದಿ ಇಲ್ಲಾಗ ಬೇಯ್ದವ್ರು ಹಜಾಮ್ ಬಂದ್ ನೋಡಂತ ಕುಂತಿರ್ತಾರ, ಕಟ್ಟಿ ಕುಂತಿರ್ತಾರ ಹಜಾಮ್ ಬಂದ್ ನೋಡಂತ। ನಾ ಗುಡಿ ಸೇವೆ ಮಾಡ್ತಿರ್ತೇನ್ರಿ, ನನ್ನ ಪಾಲಿಗೆ ನಾ ಮಾಡ್ತಿರ್ತೀನಿ। ಹಜಾಮ್ ಬಂದ್ ನೋಡಂತ ಬರೇ ಮಾತಾಡೋದು। ಕಂಪ್ಲೇಂಟ್ ಕೊಟ್ಟೇನಿ ಸರ್। ಪೊಲೀಸರನ್ನ ಕರ್ಸಿಲ್ರಿ, ಅವ್ರ ಕರ್ಸಿಲ್ಲ ಎಫ್ಐಆರ್ ಮಾಡಿದ್ರೆ ಈ ಕಮಿಷನರ್ಗೂ ಕೊಡಕ್ ಹೊಂಟೇನಿ ಸರ್, ಮತ್ತೆ IGP ಸಾಹೇಬ್ರಿಗೂ ಕೊಡಕ್ ಹೊಂಟೇನಿ, ಮತ್ತೆ SP ಸಾಹೇಬ್ರಿಗೂ ಕೊಡಕ್ ಹೊಂಟೇನಿ ಹೊಂಟೇನ್ರಿ ಸರ್। ನಾ 10 ವರ್ಷ ಸೂಚಿಕದೀನಿ ನಾನು ಬೆಂಗಳೂರ್ಕ ಮತ್ತೆ ಇಲ್ಲಿ ಕಾಕ್ತಾಗ ಇರ್ತೀನಿ। ನನ್ನ ಮನೆ ಕಾಕ್ತಿಗೆ ಐತಿ ಸರ್। ನಂದು ಊರು ವಾಯಸ್ ಹಡಗಲಿ ರೋಣ ತಾಲೂಕ್ ಸರ್, ಗದಗ ಡಿಸ್ಟಿಕ್। ಹಲ್ಲೆ ಮಾಡ್ಯಾರ ಸರ್। ನನ್ನ ಹೆಸರು ಚನ್ನಬಸು ಶಂಕರಪ್ಪ ಹಡಗಲಿ ಸರ್, ನನ್ನ ಜಾತಿಲಿ ಹಡಪ ಸರ್। ಜಾತಿನಿಂದ ಮಾಡಕತ್ತಾರ ಸರ್। ಈಗ ಜಾತಿನಿಂದ ಕೊಟ್ಟೇನಿ ಸರ್, जातीलिंदा ಕೊಟ್ಟೇನಿ सर। नमस्ते। न्यायासाठी शहर पोलीस आयुक्तांकडे तक्रार देणार असल्याचेही चन्नबसू हडगली यांनी सांगितले। कृष्णा कांबळे, KMM मराठी, बेळगाव।